ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದೇನೆ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನೀವೇನಾದ್ರೂ ಮನೆ ಕಟ್ತಾ ಇದ್ದೀರಾ ಅಥವಾ ಫ್ಯೂಚರ್ ಅಲ್ಲಿ ಕಟ್ಬೇಕಂತ ಇದ್ದೀರಾ ಅಥವಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಮನೆ ಕಟ್ತಾ ಇದ್ದಾರೆ, ಸೊ ಅವರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದ್ರೆ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ರೈಲಿಂಗ್ಸ್ ಬಗ್ಗೆ ಸೊಲ್ಯೂಷನ್ ಅನ್ನ ಕೊಡ್ತೀನಿ, ಪರ್ಫೆಕ್ಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಇದನ್ನ ನೀವು ತಿಳ್ಕೊಬಹುದು ಯಾವುದು ಬೆಸ್ಟ್ ಇರುತ್ತೆ, ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನೀವು ಇದನ್ನ ತಿಳಿಸಬಹುದು. ನಾನು ಕಡಿಮೆ ರೇಟಿಂದ ಜಾಸ್ತಿ ರೇಟ್ವರೆಗೆ ನಿಮಗೆ ಪ್ರತಿಯೊಂದನ್ನು ತಿಳಿಸ್ಬಿಡ್ತೀನಿ. ಮೊದಲೇದಾಗಿ ಬರುವಂಥದ್ದು MS ಕಮ್ಮಿ ರೇಟು, ಮೀಡಿಯಂ ಆಗಿ ಬರುವಂಥದ್ದು SS ಸ್ಟೇನ್ಲೆಸ್ ಸ್ಟೀಲು, ಫೈನಲ್ ಆಗಿ ಕಾಸ್ಟ್ಲಿಯಸ್ಟ್ ಬರುವಂಥದ್ದು ವುಡ್. ಸೊ ಇದರ ಪ್ರತಿಯೊಂದು ಬೆಲೆ ಇರ್ಬೋದು, ಬಾಳಿಕೆ, ಮೇಂಟೆನೆನ್ಸ್, ಹಾಗೇನಾದ್ರು ರಿಸ್ಕ್ ಏನಾದ್ರು ಇದೆ, ಸೊ ಎವ್ರಿಥಿಂಗ್ ಅನ್ನ ನಾನು ನಿಮಗೆ ತಿಳಿಸ್ಬಿಟ್ರೆ ಮೊದಲೇದಾಗಿ ನಾನು ನಿಮಗೆ MS ಬಗ್ಗೆ ತಿಳಿಸ್ಬಿಡ್ತೀನಿ, MS ರೈಲಿಂಗ್ಸ್ ಬಗ್ಗೆ. ಸೊ MS ಅಂದರೆ ಕಬ್ಬಣದ್ದು. ಓಕೆ, ಸೊ ಬಾಲ್ಕನಿಯಲ್ಲಿ ಏನಾದರೂ ನೀವು MS ಇದಾಗಬೇಕು ಅಂತಂದರೆ 150 ರೂಪಾಯಿ ಇಂದ 200 ರೂಪಾಯಿ SFT ನೆನಪಿಟ್ಕೊಳ್ಳಿ. ಇದನ್ನು SFT ಲೆಕ್ಕದಲ್ಲಿ ಮಾಡಲಾಗುತ್ತೆ. ಪರ್ ಸ್ಕ್ವೇರ್ ಫೀಟನ್ನು ಚಾರ್ಜ್ ಮಾಡಲಾಗುತ್ತೆ ಸ್ನೇಹಿತರೆ. ಅದೇ ಒಂದು ವೇಳೆ ನೀವು ರೈಲಿಂಗ್ಸ್ ಹಾಕಬೇಕು ಅಂತಂತಂದರೆ ರೈಲಿಂಗ್ಸಲ್ಲಿ ಚಾರ್ಜಸ್ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ SFT ಬರಲ್ಲ, ಇಲ್ಲಿ RFT ಬರುತ್ತೆ. 450 ರೂಪಾಯಿಯಿಂದ 750 ರೂಪಾಯಿವರೆಗೆ ಕಾಮನ್ ಸಿಂಪಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಚಾರ್ಜಸನ್ನು ಮಾಡಲಾಗುತ್ತೆ. ಆದರೆ ಒಂದು ವೇಳೆ ಹೆವಿ ಡಿಸೈನ್ಸ್ ಇದೆ, ತುಂಬ ಗ್ಲಾಸ್ಗಳಿದೆ, ಬೇರೆ ಬೇರೆ ಕಾಂಬಿನೇಷನ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ 1000 ಇಂದ 1500ವರೆಗೂ ಕೂಡ ಡಿಪೆಂಡ್ಸ್ ಆನ್ ಹೆವಿ ಡಿಸೈನ್ಸ್ ನೆನಪಿಟ್ಕೊಳ್ಳಿ, ಇದ್ರ ಮೇಲೆ ಚಾರ್ಜಸನ್ನು ಮಾಡಲಾಗುತ್ತೆ. ಒಂದು ವೇಳೆ ಕೇಳ್ಬೋದು, ಒಂದು ಮಿನಿಮಮ್ ಆಗಿ ಒಂದು ಚಿಕ್ಕದಾಗಿ ನಮಗೊಂದು ಐಡಿಯಾ ಕೊಡಿ ಎಷ್ಟು ಬರ್ಬೋದು ಅಂತಂದರೆ. ಸ್ನೇಹಿತರೆ, ಒಂದು ನಿಮ್ಮದು ಮನೆ ಎದುರುಗಡೆ 30 ಫೀಟ್ ಇದೆ, ಹೈಟ್ ಒಂದು 11 ಫೀಟ್ ಇದೆ, ಹೊರಗಡೆ ಮಾಡಿಸ್ತಾ ಇದ್ದೀರಾ. ಓಕೆ, ರೈಲಿಂಗ್ಸನ್ನು ಹಾಕ್ಸ್ತಾ ಇದ್ದೀರಾ. ಇದು ಸಿಂಗಲ್ ಸೈಡ್, ಆ್ಯಕ್ಚುಲಿ ನಾನು ಡಬಲ್ ಸೈಡ್ ಹೇಳ್ತಾ ಇಲ್ಲ, ಇದು ಸಿಂಗಲ್. ಓಕೆ, ಒನ್ ಸೈಡ್ ಮಾತ್ರ. ಓಕೆ, ಒನ್ ಸೈಡನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಎಷ್ಟಾಗುತ್ತೆ 30 ಫೀಟ್ ಇದು ಅಂತಂದರೂ ಕೂಡ ಇದು ನಿಮಗೆ 30 RFT ಬೀಳುತ್ತೆ ಸಿಂಗಲ್ ಸೈಡು. ಸೊ ಈ 30 RFTಗೆ ನಿಮಗೆ 15,000ದಿಂದ 20,000 ರೂಪಾಯಿ ಡಿಪೆಂಡ್ಸ್ ಆನ್ ಡಿಸೈನ್ಸ್ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ, ಇದು ಸಿಂಗಲ್ ಸೈಡ್ ಆಗಿದೆ. ಸೊ ಈ ಚಾರ್ಜಸಲ್ಲಿ ನಿಮಗೆ MS ರೈಲಿಂಗ್ಸು ಹಾಕ್ಸ್ಬೋದು. ನೀವು ಕೆಳಗಡೆಯಿಂದ ಬಾಲ್ಕನಿಗೆ ಹಾಕ್ಸ್ತಾ ಇದ್ದೀರಾ, ಮೇಲ್ಗಡೆ ಹೋಗ್ತಾ ಇದ್ದೀರಾ ಫಸ್ಟ್ ಫ್ಲೋರ್ಗೆ. ಓಕೆ, ಸೊ ಇದಾಗುತ್ತೆ. ಸೊ ಇನ್ನು ಲೈಫ್ನ ವಿಚಾರಕ್ಕೆ ಬಂದರೆ MS ನಿಮಗೆ ಲೈಫ್ ಬಂದು 10 to 15 ಇಯರ್ಸ್ ಲೈಫ್ ಬರುತ್ತೆ ಸ್ನೇಹಿತರೆ. ಇಲ್ಲ ಅದ್ರ ಮೇಲೂ ಬರುತ್ತೆ, ನಾನೇನು ಅದನ್ನು ಬಿದೋಗುತ್ತೆ ಅಂತ ಹೇಳ್ತಿಲ್ಲ. ಆದರೆ 15 ಇಯರ್ಸ್ ಹತ್ತತ್ರ 10 ಇಯರ್ಸ್ ಮುಗಿತಾ ಇದ್ದಂಗೆ ನಿಮಗೆ ರಸ್ಟಿಂಗ್ ಲೇಯರ್ಸ್, ಚಿಕ್ಕ ರಸ್ಟಿಂಗು, ಚಿಕ್ಕ ಪೀಸ್ಗಳು, ಹಿಂಗೆ ಚಿಕ್ಕ ಪೀಸ್ಗಳು ಹಿಂಗೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಪೀಸ್ ಈ ಥರ ಒಂದು ಫುಲ್ ಇದೆ ಅಂದ್ಕೊಳ್ಳಿ, ಇಲ್ಲೆಲ್ಲ ಒಂಥರ ಸ್ಕ್ರಾಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಚಿಕ್ಕದು ಒಂದು ಕಡೆ ಇಲ್ಲಿ ಕೆಳಗಡೆಯಿಂದ, ಸೊ ಎಷ್ಟು ವಾಟರ್ಗೆ, ನೀರಿಗೆ ಇದು ಎಕ್ಸ್ಪೋಸ್ ಆಗುತ್ತೆ ಅಷ್ಟು ಇದು ರಸ್ಟ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇನ್ನೂ ಬಂದುಬಿಡೋಣ ಮೇಂಟೆನೆನ್ಸ್ನ ವಿಚಾರ ಸ್ನೇಹಿತರೆ. ಇದು ನೀಡ್ ಟು ಪೇಂಟ್ ಎವ್ರಿ 1.5 to 2 ಇಯರ್ಸ್. ಪ್ರತಿ 1.5 2 ವರ್ಷದ ಒಳಗಡೆ ನೀವು ಪ್ರತಿ ವರ್ಷಕ್ಕೊಮ್ಮೆ ನೀವು ಪೇಂಟನ್ನು ಮಾಡಿಸ್ಲೇಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಹೊರಗಡೆ ಮಳೆಗೆ ಎಕ್ಸ್ಪೋಸ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಜಾಸ್ತಿನೇ ಮಾಡಿಸ್ಬೇಕಾಗುತ್ತೆ, ಬೇಗ 1.5 ವರ್ಷ ಆ ಥರ. ಬಟ್ ಇನ್ಸೈಡೆಲ್ಲ ಇದೆ, ಎಲ್ಲೂ ನೀರಿಗೆ ಇರ್ತಾಗ್ತಾ ಇಲ್ಲ ಅಂತಂದರೆ ನೀವು ಲೇಟಾಗಿ ಕೂಡ 2 ವರ್ಷಕ್ಕೊಂದ್ಸತಿ ಮಾಡಿಸ್ಬೋದು ಸ್ನೇಹಿತರೆ. ಇದು MS ಪೂರ್ತಿ ವಿಚಾರ, ರೈಲಿಂಗ್ಸ್ ಮತ್ತು ಇದ್ರ ಬಾಲ್ಕನಿ ರೈಲಿಂಗ್ಸ್ ವಿಚಾರ. ಇದರ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ನೇಹಿತರೆ. ಇವಾಗ ನಾನು ನಿಮಗೆ SS ರೈಲಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. SS ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್. ಓಕೆ, ಸೊ ಇದರಲ್ಲಿ ಬಾಲ್ಕನಿ ಸಪ್ರೇಟು, ಈ ಥರ ಸಪ್ರೇಟ್ ಅಂತ ಏನಿಲ್ಲ. ಬಾಲ್ಕನಿ ಇರ್ಬೋದು, ರೈಲಿಂಗ್ಸ್ ಇರ್ಬೋದು, ಎಲ್ಲ ಕಡೆಯೂ ಕೂಡ ನಿಮಗೆ ಸ್ಟೆಪ್ ರೈಲಿಂಗ್ಸ್ ಇರ್ಬೋದು. ಸೊ ಎಲ್ಲ ಕಡೆ ನಿಮಗೆ 800 RFT ನೆನಪಲ್ಲಿ ಇಟ್ಕೊಳ್ಳಿ, ಇದು RFT ರನ್ನಿಂಗ್ ಫೀಟ್ ಅಂತ ಹೇಳ್ತಾರೆ. 800 ರೂಪೀಸಿಂದ 1800 ರೂಪೀಸ್ವರೆಗೂ ಇದೆ ಸ್ನೇಹಿತರೆ. ಓಕೆ, ಇದು ಸಿಂಪಲ್ ಡಿಸೈನ್. ಇನ್ನೂ ಜಾಸ್ತಿ ಬೇಕು, ಹೆವಿ ಡಿಸೈನ್ಸ್ ಇದೆ, ಗ್ಲಾಸ್ ಎಲ್ಲ ಕಾಂಬಿನೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 2000 3000 ರೂಪೀಸ್ವರೆಗೂ ಹೋಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಓಕೆ, ಒಂದು ಸಿಂಪಲ್ ಕೊಟೇಶನ್ ಕೊಡಬೇಕು ಅಂದರೂ ಕೂಡ ನಿಮಗೆ ಸೇಮ್ ನಾನು ಮುಂಚೆ ಏನು ಹೇಳಿದೆ ಅಲ್ವಾ MS ಅಲ್ಲಿ, ಸೊ ಅದೇ ರೀತಿಯಲ್ಲಿ ಹೊರಗಡೆ ಒಂದು ಏನೋ ಮಾಡ್ತಾ ಇದ್ದೀರಾ ಸಿಂಗಲ್ ಸೈಡು, ಇನ್ನೊಂದು ಇಲ್ಲೂ ಬರೆದ್ಬಿಡ್ತೀನಿ, ಒನ್ ಸೈಡ್ ಮಾತ್ರ ಹಾಕ್ತಾ ಇದ್ದೀರಾ ಅಂತಂದರೆ, ಸೊ ಇದು ನಿಮಗೆ 30 RFT ಆಗುತ್ತೆ. ಇದು ನಿಮಗೆ 25,000ದಿಂದ 30,000 ರೂಪಾಯಿಗಳವರೆಗೆ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ. ಡಿಪೆಂಡ್ಸ್ ಆನ್ ಡಿಸೈನ್ ಜಾಸ್ತಿ ಆಗ್ತಾ ಹೋದಂಗೂ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಹೇಳ್ತಾ ಇಲ್ಲ, ಡಿಸೈನ್ ಜಾಸ್ತಿ ಅಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಲೈಫ್ನ ವಿಚಾರಕ್ಕೆ ಬಂದರೆ ಅಪ್ರಾಕ್ಸಿಮೇಟ್ಲಿ 20 to 25 ಇಯರ್ಸ್ವರೆಗೆ ಇದು ನಿಮಗೆ ಲೈಫ್ ಬರುತ್ತೆ. ಓಕೆ, ಇದು ಜಾಸ್ತಿನೇ ಬರುತ್ತೆ, ಇದನ್ನು ಬಿದೋಗಲ್ಲ ಅಂತಲ್ಲ. ಅಷ್ಟು ವರ್ಷ ಆದ ನಂತರ ನಿಮಗೆ ಸ್ಪಾಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಸ್ಪಾಟ್ಸ್, ಬ್ಲ್ಯಾಕು, ಬ್ರೌನು ಸ್ಪಾಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಒಂದು ಚಿಕ್ಕ ಸ್ಪಾಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ರಿಮೂವ್ ಮಾಡೋದು ಕಷ್ಟ. ಸೊ ಆವಾಗ ಇದನ್ನು ನೀವು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಸೊ 20 to 25 ಇಯರ್ಸ್ವರೆಗೆ ಯಾವುದೇ ರೀತಿ ತಲೆ ಬಿಸಿ ಬೇಡ, ಅಲ್ಲಿವರೆಗೆ ಚೆನ್ನಾಗಿರುತ್ತೆ. ಇನ್ನು ಮೇಂಟೆನೆನ್ಸ್ನ ವಿಚಾರಕ್ಕೆ ಬಂದರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನೀಡ್ ಟು ಕ್ಲೀನ್ ವಿತ್ ವಾಟರ್ ಎವ್ರಿ 3 months. ವಾಟರ್ ಅಥವಾ ಸೋಪ್ ವಾಟರ್ ಏನೋ ಒಂದು ತೊಗೊಂಡು
ಪ್ರತಿ 3 ತಿಂಗಳಿಗೊಮ್ಮೆ ನೀವು ಅದನ್ನು ನೀಟಾಗಿ ಕ್ಲೀನ್ ಮಾಡುವಂಥದ್ದು ನೀವೇ ಮಾಡಿಬಿಡ್ಬೋದು. ಓಕೆ, ಸೊ ಯಾವುದೇ ರೀತಿ ಬೇರೆ ರೀತಿ ಮೇಂಟೆನೆನ್ಸ್ಗಳು ಯಾವುದೇ ಬರಲ್ಲ ಇದರಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವಾಗ ನಾನು ನಿಮಗೆ ವುಡನ್ ರೈಲಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಅಷ್ಟೇ, ಬಾಲ್ಕನಿ ಮತ್ತು ಸ್ಟೆಪ್ ರೈಲಿಂಗ್ಸ್ ಎಲ್ಲ ಸೇಮ್. ಆ್ಯಕ್ಚುಲಿ ಇದು 1200 ಸ್ಟಾರ್ಟ್ ಆಗುತ್ತೆ, ಅಪ್ ಟು 3000ವರೆಗೆ ಇದೆ. ಅದರ ನಂತರ ಕೂಡ ಡಿಪೆಂಡ್ಸ್ ಆನ್ ಡಿಸೈನ್ ನಿಮಗೆ ಇನ್ನೂ ಜಾಸ್ತಿನೇ ಹೋಗುತ್ತೆ. 10,000ವರೆಗೂ ಕೂಡ ಇದೆ. ಸೂಪರ್ ಡಿಸೈನ್ಸ್ಗಳಿರ್ತವೆ. ಡಿಪೆಂಡ್ಸ್ ಆನ್ ಡಿಸೈನ್ಸ್. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಇವಾಗ ಒಂದು ಅಪ್ರಾಕ್ಸಿಮೇಟ್ ಕೊಡಬೇಕು ಅಂದರೂ ಕೂಡ, ನಾನು ಮುಂಚೆನೇ ಹೇಳಿ ಡಿಸೈನ್ ತೋರಿಸಿದೆ ಅಲ್ಲ, ಸೇಮ್ ಡಿಸೈನಲ್ಲಿ ನಿಮಗೆ ಒಂದು 30 RFT ಬರ್ತಾ ಇದೆ ಅಂದರೂ ಕೂಡ ನಿಮಗೆ 35,000ಇಂದ 45,000 ಇದೆ ಆ್ಯಕ್ಚುಲಿ. ಓಕೆ, 45,000ವರೆಗೆ ಆಗುತ್ತೆ, ಡಿಪೆಂಡಿಂಗ್ ಆನ್ ವುಡ್. ಅಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ಗ್ಲಾಸ್ ಆ್ಯಂಡ್ ಸ್ಟೀಲ್ ಕಾಂಬಿನೇಷನ್, ನೀವು ಯಾವ ವುಡ್ಡನ್ನು ಯೂಸ್ ಮಾಡ್ತಾ ಇದ್ದೀರಾ, ಎಲ್ಲಿ ಗ್ಲಾಸನ್ನು ಯೂಸ್ ಮಾಡ್ತಾರೆ, ಎಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಟೀಲ್ ಕಾಂಬಿನೇಷನ್ ಕೂಡ ಹಾಕ್ತಾರೆ. ಸೊ ಈ ಥರ ಕಾಂಬಿನೇಷನ್ ಮಾಡಿದಾಗ ನಿಮಗೆ ಈ ರೇಟ್ ಎಲ್ಲ ಇದೆಲ್ಲ, ಇದು ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಜಾಸ್ತಿನೇ ಆಗ್ತಾ ಹೋಗ್ತಾ ಬಿಟ್ಟರೆ ಕಮ್ಮಿ ಅಂತೂ ಆಗಲ್ಲ. ಸೊ ಮಿನಿಮಮ್ ಒಂದು 30,000 to 35,000 ರೂಪೀಸ್ ಅಂತೂ ಆಗೇ ಅದ್ರ ಮೇಲ್ಗಡೆ ಡಿಸೈನ್ಸ್ಗಳು ಜಾಸ್ತಿ ಆಗ್ತಾ ಹೋದಂಗೆ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಲೈಫ್ನ ವಿಚಾರಕ್ಕೆ ಬಂದರೆ 25 to 30 years ಆರಾಮಾಗಿರುತ್ತೆ. ಬಟ್ ಡಿಪೆಂಡ್ಸ್ ಆನ್ ವುಡ್. ನೆನಪಲ್ಲಿ ಇಟ್ಕೊಳ್ಳಿ, ಯಾವ ವುಡ್ಡನ್ನು ನೀವು ಯೂಸ್ ಮಾಡಿದ್ದೀರ ಅನ್ನೋದು ಇದು ಮಾಡ್ಕೊಬೇಕಾಗುತ್ತೆ. ಒಳ್ಳೊಳ್ಳೆ ವುಡ್ಡನ್ನು ಯೂಸ್ ಮಾಡಿದಷ್ಟು ಅದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ತಲೆ ಕೆಡಿಸ್ಕೊಳ್ಳೋಗುತ್ತಿಲ್ಲ. ಇನ್ನು ಮೇಂಟೆನೆನ್ಸ್ನ ವಿಚಾರಕ್ಕೆ ಬಂದರೆ, ನೀಡ್ ಟು ಪಾಲಿಶ್ ಎವ್ರಿ 2 to 3 years, 2ರಿಂದ 3 ವರ್ಷಕ್ಕೊಮ್ಮೆ ಇದನ್ನು ಪಾಲಿಶ್ ಹಾಕಿಸ್ಲೇಬೇಕು. ಇದನ್ನು ನೆನಪಿಟ್ಕೊಳ್ಳಿ, ಇದು ಮಸ್ಟ್ ಆ್ಯಂಡ್ ಶುಡ್. ಯಾಕಂತಂದ್ರೆ ವುಡ್ ಅಲ್ವಾ, ಏನು ಬೇಕಾದ್ರೆ ಆಗ್ಬೋದು. ಸೊ ಇನ್ನು ರಿಸ್ಕ್ನ ವಿಚಾರಕ್ಕೆ ಬಂದ್ಬಿಡೋಣ. ಇಫ್ ಟರ್ಮೈಟ್ ನಾಟ್ ಟ್ರೀಟೆಡ್ ವೆಲ್, ದ ವುಡ್ ಮೈಟ್ ಫೇಲ್. ಒಂದು ವೇಳೆ ಟರ್ಮೈಟ್ ಪ್ರೊಟೆಕ್ಷನ್ಸ್ ಅಂತ ಇರುತ್ತೆ, ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಪ್ರೊಟೆಕ್ಷನ್ಗಳನ್ನು ಸ್ಟಾರ್ಟಲ್ಲೇ ನೀವು ಮಾಡಿಬಿಡಬೇಕು. ಯಾವಾಗ ಹಾಕ್ಸ್ತಾ ಇದ್ದೀರಲ್ವಾ, ಅದು ಟ್ರೀಟ್ಮೆಂಟ್ ಆಗಿರಬೇಕು. ಒಂದು ವೇಳೆ ಟ್ರೀಟ್ಮೆಂಟ್ ಆಗಿಲ್ಲ ಅಂತಂದರೆ ಟರ್ಮೈಟ್ಗಳು ಬಂದ್ಬಿಟ್ಟು ನಿಮ್ಗೆ ಹೋಲ್ ರೈಲಿಂಗ್ಸನ್ನು ತಿಂದಾಕಿಡೋ ಚಾನ್ಸಸ್ ಇರುತ್ತೆ. ಹೌದು, ಇದು ಆಗ ಸೀನ್ಸ್ ಇರುತ್ತೆ. ಸೊ ಆದ್ದರಿಂದ ಟರ್ಮೈಟ್ ಟ್ರೀಟ್ಮೆಂಟನ್ನು ನೀವು ಮಾಡಿಸ್ಲೇಬೇಕು ಸ್ನೇಹಿತರೆ. ಇದು ಸ್ಕ್ರೀನ್ಶಾಟ್ ಒಂದು ತೊಗೊಳ್ಳಿ ಸ್ನೇಹಿತರೆ. ಹಾಗೆ ಕೆಲವೊಂದು ಟಿಪ್ಸ್ಗಳಿದೆ, ಟಗಡಗ ಅಂತ ಹೇಳ್ಬಿಡ್ತೀನಿ. MS ಯೂಸ್ ಮಾಡ್ತಾ ಇದ್ರೆ, ಕಬ್ಬಳದ ಯೂಸ್ ಮಾಡ್ತಾ ಇದ್ರೆ, ದಯವಿಟ್ಟು ಪೇಂಟ್ ಮಾಡೋ ಸಮಯದಲ್ಲಿ ಹಳೆ ಓಲ್ಡ್ ಪೇಂಟನ್ನು ನೀಟಾಗಿ ರಿಮೂವ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗೆ MS ರೈಲಿಂಗ್ಸಲ್ಲಿ ನೀರು ಬೀಳದಿರೋ ಥರ ನೋಡ್ಕೊಳ್ಳಿ. ತುಂಬ ಹೊರಗಡೆ ಇದ್ದರೂ ನೀರು ಬಿದ್ದಿಲ್ಲ ಅಂತ, ಎಷ್ಟು ನೀರು ಟಚ್ ಆಗಲ್ವಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನು SS ರೈಲಿಂಗ್ಸ್ಗೆ ಬಂದಾಗೆ ದಯವಿಟ್ಟು SS ರೈಲಿಂಗ್ಸ್ ಏನಿರುತ್ತಲ್ಲ, ಇದಕ್ಕೆ ಆದಷ್ಟು ಎಕ್ಸ್ಟರ್ನಲ್ ಫಿಟ್ಟಿಂಗ್ಸ್ಗಳು, ಬಾಲ್ ಹಾಕೋದು, ಕ್ಯಾಪ್ ಹಾಕೋದು, ಅವನ್ನ ದಯವಿಟ್ಟು ಕಡಿಮೆ ಯೂಸ್ ಮಾಡಿ. ಎಷ್ಟು ಕಮ್ಮಿ ಇರುತ್ತೆ ಅದು ಬೆಟರ್. ಇರೋದಲ್ಲೇ ಸಿಂಗಲ್ ಜಾಯಿಂಟಲ್ಲಿ ಮಾಡುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಆ ಫಿಟ್ಟಿಂಗ್ಸ್ಗಳು ಓವರ್ ದ ಇಯರ್ಸಲ್ಲಿ ಕಿತ್ಕೊಂಡು ಬಿದ್ದುಬಿಡುತ್ತೆ. ಅದನ್ನು ಮತ್ತೆ ವೆಲ್ಡಿಂಗ್ ಮಾಡಿಸ್ಬೇಕು, ತುಂಬ ಎಕ್ಸ್ಟ್ರಾ ಖರ್ಚಸ್ ಆಗುತ್ತೆ. ಎಷ್ಟು ಫಿಟ್ಟಿಂಗ್ಸ್ ಇಲ್ವಲ್ಲ ಅಷ್ಟು ಸೂಪರ್ ಆಗಿರುತ್ತೆ. ಹಾಗೆ SS ರೈಲಿಂಗ್ಸನ್ನು ಕ್ಲೀನ್ ಮಾಡಬೇಕಾದ್ರೆ ಓನ್ಲಿ ಬಟ್ಟೆ ಏನು ಮಾಡಿದ್ರಷ್ಟು ಕ್ಲೀನಾಗಿ ಹೋಗಲ್ಲ. ದಯವಿಟ್ಟು ಏನು ಪಾತ್ರೆ ಉಜ್ಜೋ ಸ್ಕ್ರಾಚ್ ಪ್ಯಾಡ್ ಇರುತ್ತೆ, ಯೂಸ್ಡ್ ಸ್ಕ್ರಾಚ್ ಪ್ಯಾಡ್. ಓಕೆ, ನೆನಪಿಟ್ಕೊಳ್ಳಿ. ಗ್ರೀನ್ ಕಲರ್ ಸ್ಕ್ರಾಚ್ ಪ್ಯಾಡ್ ಇರುತ್ತಲ್ಲ, ಅದು ಈ ಕಬ್ಬಡದ್ದು ಬರುತ್ತಲ್ಲ, ಅದಲ್ಲ, ನೆನಪಿಟ್ಕೊಳ್ಳಿ. ಅದರಲ್ಲಿ ಇಟ್ಟಿದ್ರೆ ಅದು ಆ್ಯಕ್ಚುಲಿ ಸ್ಕ್ರಾಚ್ ಆಗಿಬಿಡುತ್ತೆ. ದಯವಿಟ್ಟು ಯೂಸ್ಡ್ ಸ್ಕ್ರಾಚ್ ಪ್ಯಾಡ್ ಮೂಲಕ ನೀವು ಕ್ಲೀನ್ ಮಾಡಿದ್ರೆ ಶೈನಿಂಗು ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ತಕ್ಕಂಥ ಸೊಲ್ಯೂಷನ್ಗಳು ಕೂಡ ಸಿಗುತ್ತೆ. ರೈಲಿಂಗ್ಸನ್ನು ಕ್ಲೀನ್ ಮಾಡೋ ಸೊಲ್ಯೂಷನ್ಸ್ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ನೀವು ಸೇಮ್ ಸ್ಕ್ರಾಚ್ ಪ್ಯಾಡಲ್ಲಿ ಯೂಸ್ ಮಾಡಿ, ಅಂದರೆ ಬಟ್ಟೆಯಿಂದ ಒರೆಸ್ಕೊಂಡ್ಬಂದ್ರೆ ನೀಟಾಗಿರುತ್ತೆ, ಚಕಾಗಿರುತ್ತೆ ಸ್ನೇಹಿತರೆ. ಹಾಗೆ ವುಡನ್ನಲ್ಲಿ ನೆನಪಿಟ್ಕೊಳ್ಳಿ, ವುಡನ್ನಲ್ಲಿ ಪಾಲಿಶಿಂಗ್ ಹಾಕ್ಸೋದು, ಹಾಗೆ ಇದು ಟರ್ಮೈಟ್ ಟ್ರೀಟ್ಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದ್ರ ಜೊತೆಯಲ್ಲಿ ಗ್ಲಾಸ್ ಕಾಂಬಿನೇಷನ್, ಸ್ಟೀಲ್ ಕಾಂಬಿನೇಷನ್ಸ್ ಅಂದರೆ ಅದರನ್ನು ಕೂಡ ಅವಾಗ ಕ್ಲೀನ್ ಮಾಡ್ಕೊತಿರೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದಕ್ಕೆ ರಿಲೇಟೆಡ್ ಎಲ್ಲ ವಿಷಯವನ್ನು ತಿಳಿಸ್ಬಿಟ್ಟಿದ್ದೀನಿ. ಸೊ ಇವಾಗ ನಿಮಗೆ ಬಿಟ್ಟಿದ್ದು ಯಾವುದನ್ನು ನೀವು ಚೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇಂಥದ್ದು ಉತ್ತಮವಾದ ವಿಚಾರ ತಂದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.